ನಮಸ್ಕಾರ ಸ್ನೇಹಿತರೆ, ಗಿಡಗಳು ಸಮೃದ್ಧವಾಗಿ ಬೆಳಿಬೇಕು ಅಂದರೆ ಅವುಗಳಿಗೆ ಬೇಕಾದ ನೀರು, ಗೊಬ್ಬರಗಳನ್ನು ಹಾಕಬೇಕು. ಅಷ್ಟೇ ಅಲ್ಲ, ಪ್ರಮುಖವಾಗಿ ಗಿಡಗಳು ಬೆಳೀತಾ ಇರುವಾಗ ಅವುಗಳಿಗೆ ಕೀಟಗಳ ಬಾಧೆ ಪ್ರಾರಂಭ ಆಗುತ್ತೆ. ಆಗ ಅವುಗಳಿಗೆ ಸೂಕ್ತ ಕೀಟನಾಶಕವನ್ನು ಸಹ ಸಿಂಪಡಿಸಬೇಕಾಗತ್ತೆ. ಹಾಗೆ ಅಂತ ಅವುಗಳಿಗೆ ಕೆಮಿಕಲ್ ಪೆಸ್ಟಿಸೈಡನ್ನು ಸಿಂಪಡಿಸಿದರೆ ಗಿಡಗಳಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸಾವಯವ ಕೀಟನಾಶಕವನ್ನು ತಯಾರು ಮಾಡಿ ಸಿಂಪಡಿಸೋದು ಸಹ ಕೆಲವೊಮ್ಮೆ ನಮಗೆ ಸಾಧ್ಯ ಆಗಲ್ಲ. ಇಂತಹ ಸಂದರ್ಭಗಳಲ್ಲಿ ನಿಮಗೆ ರೆಡಿಯಾಗಿ ಸಿಗುವಂಥ ಈ ಒಂದು ವಸ್ತುವನ್ನು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಆಗಿ ಉಪಯೋಗಿಸಬಹುದು. ಅಷ್ಟೇ ಅಲ್ಲದೆ ಇದು ಗಿಡಗಳ ಬೆಳವಣಿಗೆಯನ್ನು ಸಹ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗಾದರೆ ಈ ವಸ್ತು ಯಾವುದು, ಇದನ್ನು ಹೇಗೆ ಉಪಯೋಗಿಸೋದು, ಈ ಎಲ್ಲ ವಿವರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಿಡಗಳಿಗೆ ಒಂದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಆಗಿ, ಜೊತೆಗೆ ಗಿಡಗಳ ಬೆಳವಣಿಗೆಗೆ ಒಂದು ಸ್ಟಿಮ್ಯುಲೇಟರ್ ಆಗಿ ಉಪಯೋಗಕ್ಕೆ ಬರುವಂಥ ವಸ್ತು ಅಂದರೆ ಅದು ನಿಮ್ಮ ಮನೆಯಲ್ಲೇ ಇರುವಂಥ ಕರ್ಪೂರ. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲೇ ಇರುವಂತಹ ಈ ಕರ್ಪೂರ ಅಥವಾ ಕ್ಯಾಂಫರನ್ನು ನಾವು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಆಗಿ, ಜೊತೆಗೆ ಗ್ರೋತ್ ಸ್ಟಿಮ್ಯುಲೇಟರ್ ಆಗಿ ಉಪಯೋಗಿಸಬಹುದು. ಈ ಕರ್ಪೂರದ ಮರದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಕರ್ಪೂರವನ್ನು ನಾವು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಆಗಿ ಹೇಗೆ ಉಪಯೋಗಿಸೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಕರ್ಪೂರದಿಂದ ನಮಗೆ ಏನೇನು ಉಪಯೋಗಗಳಿದ್ದಾವೆ, ಇದು ಹೇಗೆ ಉಪಯೋಗ ಬರುತ್ತೆ, ಎಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ. ಈ ಕರ್ಪೂರದ ಮರದಿಂದ ತಯಾರು ಮಾಡೋದ್ರಿಂದ ಇದು ಸಾವಯವ ರೀತಿಯಲ್ಲಿ ಬಳಕೆಗೆ ಬರುತ್ತೆ. ಕರ್ಪೂರದ ಸೊಲ್ಯೂಷನ್ ಗಿಡಗಳಿಗೆ ಒಂದು ಒಳ್ಳೆಯ ಪೆಸ್ಟ್ ರೆಸಿಸ್ಟೆಂಟ್ ಅಂದರೆ ಕೀಟ ನಿರೋಧಕವಾಗಿ ಕೆಲಸ ಮಾಡುತ್ತೆ. ಈ ಸೊಲ್ಯೂಷನನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ಮುಂದೆ ತಿಳಿಸ್ತಾ ಇದ್ದೀನಿ. ಮೀಲಿ ಬಗ್ಸ್, ಅಫಿಡ್ಸ್ ಗಿಡಗಳಿಗೆ ಅಟ್ಯಾಕ್ ಮಾಡೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇದು ತಡೆಯುತ್ತೆ. ತಕ್ಷಣ ಕೀಟಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಕರ್ಪೂರವನ್ನು ನಾವು ಬಳಸಬಹುದು. ಸೀಬೆಹಣ್ಣು ಅಥವಾ ಪೇರಲೆ ಹಣ್ಣಿನ ಮರ ಹಾಗೂ ನೆಲ್ಲಿಕಾಯಿ ಗಿಡಗಳಿಗೆ ಬರುವಂತಹ ಪೌಡ್ರಿ ಮಿಲ್ಡ್ಯೂ ಕಾಯಿಲೆಯನ್ನು ತಡೆಯೋದಕ್ಕೆ ಈ ಕರ್ಪೂರದ ಸೊಲ್ಯೂಷನ್ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಕರ್ಪೂರ ಒಂದು ಅತ್ಯುತ್ತಮ ಶಿಲೀಂಧ್ರ ನಿವಾರಕ ಅಂದರೆ ಆಂಟಿಫಂಗಲ್ ಆಗಿ ಕೆಲಸ ಮಾಡುತ್ತೆ. ಇದರ ಸೊಲ್ಯೂಷನನ್ನು ಉಪಯೋಗಿಸಿ ಗಿಡಗಳಿಗೆ ಹಾಗೂ ಮಣ್ಣಿಗೆ ಬರುವಂತಹ ಫಂಗಸ್ಸನ್ನು ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದು. ಕರ್ಪೂರವನ್ನು ನಾವು ಒಂದು ಅತ್ಯುತ್ತಮ ಹಾಗೂ ಪ್ರಾಕೃತಿಕ ಕೀಟನಾಶಕ ಅಂದರೆ ನ್ಯಾಚುರಲ್ ಇನ್ಸೆಕ್ಟಿಸೈಡ್ ಅಂತಲೇ ಹೇಳಬಹುದು. ನಿಮ್ಮ ಕೈತೋಟದಲ್ಲಿ, ಮನೆಗಳಲ್ಲಿ ಬರುವಂತಹ ಇರುವೆಗಳನ್ನು ತಡೆಯೋದಕ್ಕೆ ನೀವು ಈ ಕರ್ಪೂರದ ಸೊಲ್ಯೂಷನನ್ನು ಉಪಯೋಗಿಸಬಹುದು. ಈ ಕರ್ಪೂರದ ಸೊಲ್ಯೂಷನನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೊಲ್ಯೂಷನನ್ನು ನೀವು ಗಿಡದ ಸುತ್ತ ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕು, ಇರುವೆಗಳು ಗಿಡದ ಹತ್ತಿರ ಸುಳಿಯೋದಿಲ್ಲ. ಕ್ಯಾಂಫರ್ ಸೊಲ್ಯೂಷನ್ ಅಥವಾ ಕರ್ಪೂರದ ಸೊಲ್ಯೂಷನ್ ಗಿಡಗಳಿಗೆ ಒಂದು ಅದ್ಭುತ ಗ್ರೋತ್ ಸ್ಟಿಮ್ಯುಲೇಟರ್ ಅಂತ ಹೇಳ್ಬೋದು. ಗಿಡಗಳ ಬೆಳವಣಿಗೆಯನ್ನು ಇದು ಜಾಸ್ತಿ ಮಾಡುತ್ತೆ ಹಾಗೂ ಈಲ್ಡನ್ನು ಕೂಡ ಹೆಚ್ಚು ಮಾಡುತ್ತೆ. ನುಗ್ಗೆಕಾಯಿ ಹಾಗೂ ಸಾಸಿವೆ ಗಿಡಗಳಲ್ಲಿ ಒಳ್ಳೆಯ ಫಲ ಬರಬೇಕು ಅಂತಂದರೆ ನಾವು ಇದನ್ನು ಸ್ಪ್ರೇ ಮಾಡಬಹುದು. ಈಗ ಈ ಗಿಡಗಳಿಗೆ ಕರ್ಪೂರವನ್ನು ನಾವು ಹೇಗೆ ಉಪಯೋಗಿಸ್ಬೋದು ಹಾಗೂ ಕರ್ಪೂರದ ಸೊಲ್ಯೂಷನನ್ನು ಹೇಗೆ ತಯಾರು ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಈ ಕರ್ಪೂರವನ್ನು ಪುಡಿ ಮಾಡಿ ಗಿಡದ ಕೆಳಭಾಗದಲ್ಲಿ ಉದುರಿಸ್ಬೋದು. ಇದರಿಂದ ಕೀಟಗಳು ಗಿಡಗಳಿಗೆ ಬರೋದಿಲ್ಲ. ಅಷ್ಟೇ ಅಲ್ಲ, ಫಂಗಸ್ ಕೂಡ ಗಿಡಗಳಿಗೆ ಬರೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಇರುವೆಗಳು ಕೂಡ ಗಿಡಗಳಿಗೆ ಮುತ್ತಿಗೆ ಹಾಕುವಂತಹ ಚಾನ್ಸಸ್ ಇರುತ್ತೆ. ಈ ಕರ್ಪೂರದ ಪುಡಿಯನ್ನು ನಾವು ಉದುರಿಸೋದ್ರಿಂದ ಈ ಇರುವೆಗಳು ಸಹ ಗಿಡಗಳಿಗೆ ಬರೋದಿಲ್ಲ. ಇನ್ನೂ ಒಂದು ವಿಷಯ ಏನಂತಂದರೆ, ಈ ಕರ್ಪೂರದ ಪುಡಿಯನ್ನು ಈ ರೀತಿ ಹಾಕೋದ್ರಿಂದ ಗಿಡಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಈ ಪುಡಿಯನ್ನು ನಾವು ಗಿಡಗಳ ಕೆಳಭಾಗದಲ್ಲಿ ಮಣ್ಣಿಗೆ ಅಷ್ಟೇ ಅಲ್ಲ, ಪಾಟ್ನ ಸುತ್ತ ಕೂಡ ಹಾಕ್ಬೋದು. ಹೀಗೆ ಹಾಕೋದ್ರಿಂದ ಈ ಇರುವೆಗಳಾಗಲಿ, ಬೇರೆ ಯಾವುದೇ ಕೀಟ ಆಗಲಿ ಗಿಡಗಳ ಹತ್ತಿರ ಬರೋದಿಲ್ಲ. ನೋಡಿ, ಈ ರೀತಿ ನಾವು ಪುಡಿ ಮಾಡಿ ಕರ್ಪೂರವನ್ನು ಪಾಟ್ನ ಸುತ್ತ ಉದುರಿಸಬಹುದು. ಈಗ ಇನ್ನೊಂದು ರೀತಿಯಲ್ಲಿ ನಾವು ಈ ಕರ್ಪೂರವನ್ನು ಹೇಗೆ ಉಪಯೋಗಿಸೋದು ಅಂತಂದರೆ, ಒಂದು ತೆಳುವಾದ ಬಟ್ಟೆಯನ್ನು ತಗೊಳ್ಬೇಕು ನೀವು. ಇದಕ್ಕೆ ಒಂದು 5-6 ಕರ್ಪೂರವನ್ನು ಪುಡಿ ಮಾಡಿ ಈ ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು. ನೋಡಿ, ಈ ರೀತಿ ಪುಡಿಯನ್ನು ಈ ತೆಳುವಾದ ಬಟ್ಟೆಯಲ್ಲಿ ಹಾಕಿ ಇದನ್ನು ಒಂದು ಗಂಟು ಕಟ್ಟಬೇಕು ನೀವು. ನೋಡಿ, ಈ ರೀತಿ ಗಂಟು ಕಟ್ಟಿದ ನಂತರ ಈ ಗಿಡದ ಕೊಂಬೆಯ ಭಾಗಕ್ಕೆ ಇದನ್ನು ನೀವು ಕಟ್ಟಬೇಕು. ನೋಡಿ, ಈ ರೀತಿ ಕಟ್ಟಿದರೆ ಕೀಟಗಳು ಗಿಡದ ಹತ್ತಿರ ಸುಳಿಯೋದಿಲ್ಲ. ಈ ಕರ್ಪೂರದ ವಾಸನೆಯಿಂದಾಗಿ ಕೀಟಗಳು ಗಿಡದ ಹತ್ತಿರ ಬರೋದಿಲ್ಲ. ಅಷ್ಟೇ ಅಲ್ಲ, ಇದರಿಂದ ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಸಹ ಉಂಟಾಗೋದಿಲ್ಲ. ಈಗ ಈ ಕರ್ಪೂರದ ಸೊಲ್ಯೂಷನನ್ನು ಹೇಗೆ ನಾವು ತಯಾರು ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಬೌಲ್ ಅಥವಾ ಕಂಟೈನರಲ್ಲಿ ನೀರನ್ನು ತಗೊಳ್ಬೇಕು. ಇದಕ್ಕೆ ಒಂದು 4-5 ಕರ್ಪೂರವನ್ನು
ಪುಡಿ ಮಾಡಿ ಈ ನೀರಿಗೆ ಸೇರಿಸಬೇಕು. ಈ ಪುಡಿಯನ್ನು ನೀರಿಗೆ ಸೇರಿಸಿ ಈ ರೀತಿ ನಾವು ಚೆನ್ನಾಗಿ ಈ ನೀರಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು 4-5 ಡ್ರಾಪ್ಸ್ ಹ್ಯಾಂಡ್ ವಾಶ್ ಅಥವಾ ಯಾವುದಾದ್ರು ಸೋಪ್ ವಾಟರನ್ನು ಈ ರೀತಿ ಸೇರಿಸಬೇಕು. ಈ ಸೊಲ್ಯೂಷನನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಒಂದು ಸ್ಪ್ರೇಯರ್ಗೆ ಇದನ್ನು ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಹೀಗೆ ನೀವು ಗಿಡದ ಎಲ್ಲ ಭಾಗಗಳಿಗೆ ಆಗಾಗ ಸ್ಪ್ರೇ ಮಾಡ್ತಾ ಇದ್ದರೆ ಕೀಟಗಳು ಗಿಡಗಳ ಹತ್ತಿರನೇ ಸುಳಿಯೋದಿಲ್ಲ. ಇದೇ ರೀತಿ ನಾವು ಮಣ್ಣಿಗೂ ಸಹ ಇದನ್ನು ಸ್ಪ್ರೇ ಮಾಡೋದ್ರಿಂದ ಮಣ್ಣಿಗೆ ಬರುವಂತಹ ಫಂಗಸ್ ಅನ್ನು ನಾವು ತಡೆಗಟ್ಟಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೇ ಇರುವಂತಹ ಕರ್ಪೂರವನ್ನು ನಾವು ಉಪಯೋಗಿಸಿಕೊಂಡು ಒಂದು ಒಳ್ಳೆಯ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಹೇಗೆ ತಯಾರು ಮಾಡ್ಬೋದು ಮತ್ತು ಅದನ್ನು ನಾವು ಹೇಗೆ ಗಿಡಗಳಿಗೆ ಉಪಯೋಗಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.